ಮಾಡಿರೋದು ಇಲ್ಲಿ ಮಾಡೋರೆ ಎಲ್ಲ ಕಿತ್ತೋಗದೆ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡು ಬರ್ತಿದ್ದಾಳೆ ನಮ್ಮ ಮನೆಗೆ. ಸೊ ಅವಳದು ಮುಂದಿನ ತಿಂಗಳು ಮದುವೆ ಇದೆ, ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬರ್ತಿದ್ದಾಳೆ. ಸೊ ನಮ್ಮಮ್ಮ ಮನೇಲಿ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಏನಾದರೂ ಮಾಡು ಅಂತ ಹೇಳಿದೆ. ಮಮ್ಮಿ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಗೆ ಅಂತ. ಬನ್ನಿ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬಂದೆ, ನಮ್ಮಮ್ಮ ಏನು ಮಾಡ್ತವ್ರೆ ನೋಡೋಣ ಬನ್ನಿ. ಓಹೋಹೋ ಗಾಯ್ಸ್, ನಾನು ಸ್ವೀಟ್ ಮಾಡು ಅಂತ ಹೇಳಿದ್ಬಿಟ್ಟು ಹೋಗಿದ್ರೆ ನಮ್ಮಮ್ಮ ಮಲ್ಕೊಂಡು ಫೋನ್ ನೋಡ್ತವ್ರೆ. ಇದೇ ನಮ್ಮ ಮಮ್ಮಿ ನೀನು ಸ್ವೀಟ್ ಮಾಡ್ತಾರದು ಗೈಸ್. ಅವ್ರಿಬ್ರಿಗೂ ಹೇಳ್ಬಿಟ್ಟು ಹೋಗಿದ್ದೆ ನಾನು ಸ್ವೀಟ್ ಮಾಡು ಅಂತ. ಏನೋ ಮಮ್ಮಿ ಏನೋ ಸ್ಪೆಷಲ್ ಮಾಡ್ತೀನಿ ಅಂತಂದಲ್ಲ. ಮಂಡಿ ನಾವು ಆದರೆ ಫಸ್ಟ್ ಹೇಳ್ಬೇಕಾಗಿತ್ತಾನೆ ಗೈಸ್. ಇವಾಗ ನಾವೇ ಸ್ಟಾರ್ಟ್ ಮಾಡೋಣ ಬನ್ನಿ, ಹೋಗ್ಲಿ ಬೇಗ ಬೇಗ. ಗೈಸ್ ಕೊಬ್ಬರಿ ಕೊಟ್ಟು ಕಳಿಸಿದೆ, ಕೊಬ್ಬರಿನೂ ಹಂಗೆ ಇಟ್ಟಿದ್ದಾರೆ. ಇವಾಗ ಇವೆಲ್ಲನೂ ನೀಟಾಗಿ ತುರಿದು ಏನಾದರೂ ಒಬ್ಬಿಟ್ಟು ಮಾಡಿಬಿಡೋಣ. ಇಲ್ಲ ಉಳ್ಕ ಬೇರೆ ಹೋಯ್ತದೆ. ನೋಡ್ತೀನಿ, 3 ಕೊಬ್ಬರಿ ತಗೊಳ್ಳಿ, ಬೇಗ ಬೇಗ ತುರೀರಿ. ನಮ್ಮ ಆಂಟಿ ಕೊಡ್ತಾ ಇದ್ದೀನಿ ಗೈಸ್, ತಗೊಳ್ಳಿ ತುರಿ. ಮನ್ಗಿದವ್ರನ್ನೇ ಎದೋಳಿಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇಬ್ರು. ಹಾಂ ಎದೋ ನೋಡಿ, ಎಲ್ಲನೂ ಮುಂದಕ್ಕೆ ಆ ಥರ ಮಾಡಿ ತಂದ್ಕೊಟ್ಟಿದ್ದೀನಿ. ಕನಕ ಕಲ್ಸೋಕ್ಕೆ ಉಪ್ಪು, ಎಣ್ಣೆ, ಅರಿಶಿನ ಪುಡಿ. ಇಲ್ಲಿ ನಮ್ಮ ಆಂಟಿ ತೆಂಗಿನ ತುರಿ ತುರಿತಿದ್ದಾರೆ. ನೋಡೋಣ ಎಷ್ಟೆಷ್ಟು ಬೇಗ ಕೆಲಸ ಮುಗಿಸ್ತಾರೆ ಅಂತ. ಟೈಮ್ ಬಂದು ಎಷ್ಟು ಟೈಮು? ಟೈಮ್ 12. ನೋಡೋಣ ಎಷ್ಟು ಬೇಗ ಮಾಡ್ತೀರಾ ಅಂತ. ಈ ಥರ ಟಾರ್ಚರ್ ಕೊಡಬೇಡ ಸರ್. ಕೊಡಾಯ್ತು, ನಾನೇ ಕಲ್ಸ್ಕೊತೀನಿ. ಆವಾಗಲೇ ಮತ್ತೆ ಯಾಕೆ ಮಾಡ್ತೀನಿ ಅಂತಂದ. ಚಿಟಿಕಿ ಉಪ್ಪು. ಯಾಕೆ ಉಪ್ಪು ಹಾಕೋದೇನಕ್ಕೆ? ರುಚಿ ಚೆನ್ನಾಗಿರುತ್ತೆ. ಚಿಟಿಕಿ ನೋಡಿ ಆಟ ಆಡ್ತಾವಳೆ. ನಾನು ಕಲಸು ಅಂತಂದರೆ ಪಿಂಚ ಹಾಕೊಂಡು ನೋಡಿ ಜೂಗುಡಿಸ್ತಾವಳೆ. ಅರಿಶಿನ ಹಾಕು ಅರಿಶಿನ ಹಾಕಿ, ನೀರು ಹಾಕೊಂಡು ಕಚಾ ಪಚ ಅಂತ ಕಲಸು ಬೇರೆ. ಗೈಸ್ ಬೀದಿಲಿ ಕುತ್ಕೊಂಡು ಯಾಕೆ ಕಲಿಸ್ತಾವ್ರೆ ಅಂತ ಅಂದ್ಕೊಂಡ್ರೆ, ಬೇಸಿಗೆಗಾಲ ಫ್ಯಾನ್ ಹಾಕಿದ್ರೆ ಫ್ಯಾನು ತುಂಬ ಬಿಸಿ. ಅದಕ್ಕೆ ಈಚೆ ತಣ್ಣಗೆ ನೋಡಿ ಅಲ್ಲಿ ಹೊಂಗೆ ಮರ ಇದೆ. ಹೊಂಗೆ ಮರದ ಮನೆ ಮುಂದೆನೇ ಇರೋದ್ರಿಂದ ಇವರಿಬ್ರು ತಣ್ಣಗಾಗಲಿ ಅಂದ್ಬಿಟ್ಟು ಕುಂಡಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಗೊತ್ತಾ? ಇನ್ನೇನು? ಬೀದಿ ಅಂದ್ರೆ ಅದು ಬೀದಿ ಸರಿ ಭಾಗಕ್ಕೆ ಬಂದಿದ್ದೀರಲ್ಲ ಅಂತ ನನ್ನ ಕಮೆಂಟ್ಸ್ ಹಾಕೋರು ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ನೋಡಿ ಪಾಯಸ ಕಳ್ಕೊಂಡು ಪಾಯಸ. ಇವರಿಬ್ಬರಲ್ಲಿ ಸ್ವೀಟ್ ಮಾಡೋದ್ರಲ್ಲಿ ನಮ್ಮ ಮಮ್ಮಿ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ. ಖಾರ ಮಾಡೋದ್ರಲ್ಲಿ ನಮ್ಮ ಆಂಟಿ ಚಿಕನ್, ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಸ್ವೀಟ್ಗಳನ್ನ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೆ ನಾ ಸ್ವೀಟ್ ಕೊಡಿ ಅಂದರೆ ಇವ್ರಿಗೆ ಸ್ವೀಟ್ ಮಾಡೋಕ್ಕೆ ಬರೋಲ್ಲ, ಇವ್ರಿಗೆ ನಾನ್ ವೆಜ್ ಕೊಟ್ಟರೆ ಇವ್ರಿಗೆ ನಾನ್ ವೆಜ್ ಮಾಡೋಕ್ಕೆ ಬರೋಲ್ಲ. ನನಗೆ ಎರಡೂ ಸುಮಾರಾಗಿ ಮಾಡ್ತಿದ್ದೀವಿ ಸಸಿ. ನಮ್ಮಮ್ಮ 5 ನಿಮಿಷದಲ್ಲಿ ಕಲಿಸ್ಬಿಟ್ರು. ಇದು ನೆನಿಬೇಕಂತೆ. ನೋಡಿ ನಾನು 12:12ರಲ್ಲಿ ಸ್ಟಾರ್ಟ್ ಮಾಡಿದೆ. ಇವರು 12:17. ಎಷ್ಟು ನಿಮಿಷ? ಕರೆಕ್ಟಾಗಿ 5 ನಿಮಿಷ. 5 ನಿಮಿಷದಲ್ಲಿ ಕಳಿಸ್ಬಿಟ್ಟವ್ರೆ ನಮ್ಮಮ್ಮ. ನಮ್ಮ ಆಂಟಿ ಓಹೋ, ಇನ್ನು ನಮ್ಮ ಆಂಟಿ ಇನ್ನು 3 ಸಾಕು ಸಾಕು ಎಷ್ಟೆಷ್ಟು ಸಾಕ್ಬಿಡು. ಎಷ್ಟೈತವೆ ಇದ್ರಲ್ಲಿ ಒಬ್ಬಿಟ್ಟು? ಒಂದು 5 10 ಆಯ್ತವೆ. 10 ಒಬ್ಬಿಟ್ಟಂತೆ. ಅದರಲ್ಲಿ ನಿನಗೆ ಒಂದೇ, ನಮ್ಮ ಆಂಟಿಗೊಂದು ನನಗೊಂದು. ಏಲಕ್ಕಿ ಇದೆಲ್ಲ ರೂಮಲ್ಲಿ ಐತಂತೆ, ಡಬ್ಬಿಲಿ. ನೋಡೋಣ ಬನ್ನಿ. ನೋಡಿ ನಮ್ಮಮ್ಮನ ರೂಮು, ಮಿಷಿನ್ ರೂಮು. ಎಲ್ಲ ಮಿಷಿನ್ ಉಕ್ಸ್ ಹತ್ರ ಅಂತಂದರು. ಎಲ್ಲಿ ಏನು ಗೊತ್ತಿಲ್ಲ. ಎಲ್ಲಿ ಇಲ್ಲಿದೆ, ಸಿಕ್ತು. ಏಲಕ್ಕಿ ಕಾಯಿ ಮಡಗೋ ಜಾಗನ ನೋಡಿ ಗೈಸ್. ನಮ್ಮಮ್ಮ ಎಲ್ಲೆಲ್ಲಿ ಮಡಗ್ತಾರೆ ಏಲಕ್ಕಿನ. ಏಲಕ್ಕಿ ಸಾಕು ಅಡುಗೆ ಮೇಲೆ ಮಡಗು ಅಂತಂದರೆ ನಮ್ಮಮ್ಮ ಮಿಷಿನ್ ರೂಮಲ್ಲಿ ಮಡಗವ್ರೆ. ಓಹೋ ನೋಡಿ ಗೈಸ್, ಅಷ್ಟು ಮಾಡ್ತು ಇಲ್ಲ ಆಳೆ ಮನಿ ಕಂಡದೆ ಗೈಸ್. ಬೆಲ್ಲ ಮತ್ತು ಕೊಬ್ಬರಿ 2 ರೆಡಿಯಾಗಿದೆ. ಸೊ ಇದನ್ನು ಮಿಕ್ಸ್ ಮಾಡಿ ಜಾರಲ್ಲಿ 1 ರೌಂಡ್ ರುಬ್ಕೊಂಬರೋಣ.
ಹಾಕೊಂಡಿರೋದನ್ನ ಇವಾಗ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಈ ಮಿಶ್ರಣನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಚೆನ್ನಾಗಾಗೋ ಥರ ನೋಡಿ. ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ತುಪ್ಪದಲ್ಲಿ ಈ ಮಿಶ್ರಣ ಪೂರ್ತಿನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ಲು, ಬರೋಕ್ಕಾಗ್ತಾ ಇಲ್ಲ ಕಣೆ ಅಂತ ಹೇಳಿದ್ಲು. ಸಮ್ ರೀಸನಿಂದ ಇವತ್ತು ಬರೋಕ್ಕಾಯ್ತಾ ಇಲ್ಲ ಅಂತ ಹೇಳಿದ್ಲು. ನಾನು ಮಾರ್ನಿಂಗೆ ಕಾಲ್ ಮಾಡಬೇಕಿತ್ತು ಅವಳಿಗೆ, ಸೊ ಮಾಡಲಿಲ್ಲ. ಸರ್ಪ್ರೈಸ್ ಅಂತ ಅವಳು ಹೇಳಿದ್ದು, ನಾನು ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದೆ. ಸೊ ಆ ಥರ ಹೇಳಿದ್ದಾಳೆ. ನೋಡೋಣ, ಐ ಹೋಪ್ ಸುಮ್ಮನೆ ಡೌ ಮಾಡ್ತಿದ್ದಾಳೆ ಅಂತ. ಬಟ್ ಸ್ವಲ್ಪ ಬೇಜಾರಾಗ್ತಿದೆ. ಸೊ ನಾನು ಮಾಡೋದೆಲ್ಲ ಪೂರ್ತಿ ಮಾಡ್ತೀನಿ ಗೈಸ್. ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಇದನ್ನು ನೆಕ್ಸ್ಟು ಆ ಕನಕ ಜೊತೆ ಮಿಕ್ಸ್ ಮಾಡಿ ಒಬ್ಬಿಟ ತಟ್ಟಿ ಹಾಕ್ಬಿಡೋದು ಅಷ್ಟೇ. ಹೂರ್ಣ ಅಂತೂ ತುಂಬ ಟೇಸ್ಟಿಯಾಗಿದೆ. ಹಂಗೆ ತಿನ್ಕೊಳ್ಳೋಣ ಅನ್ನಿಸ್ತಿದೆ, ಮಿಠಾಯಿ ಥರ ಸೇಮ್. ಇವನು ನನ್ನ ಲಂಗ ದೋಸ್ತ್ ಮಗ, ಹೆಸರು ಶ್ರೀವಸ್ತ. ಇಲ್ಲಿ ಪಾಪ ಇಲ್ಲಿ ಹಾಯ್ ಮಾಡು. ಹಾಯ್ ಹಾಯ್. ಅವ್ರ ಮಮ್ಮಿ ಗೊತ್ತಿಲ್ಲ, ಎತ್ಕೊಂಬಂದ್ಬಿಟ್ಟಿದ್ದೀನಿ. ವಿಡಿಯೋದಲ್ಲಿ ನೋಡಿದಾಗಲೇ ಗೊತ್ತಾಗೋದು ಅವ್ರ ಮಮ್ಮಿಗೆ ಇವನು ಲಾಗಲ್ಲ ಕೋಳೆ ಅಂತ. ಚೆನ್ನಾಗವನ? ಹಾಯ್ ಮಾಡು ಶ್ರೀವಸ್ತ. ಹಾಯ್. ನೋಡಿ ಗಾಯ್ಸ್, ಹಾಯ್ ಮಾಡ್ತಾನೆ. ಅವ್ರ ಮಮ್ಮಿ ಏನೇನು ಹೇಳ್ಕೊಟ್ಬಿಟ್ಟವಳೆ ಇವನಿಗೆ. ಹಾಯ್ ಮಾಡ್ತಾನೆ, ಐಫೈ ಕೊಡ್ತಾನೆ. ಒಂದು ವರ್ಷದ ಮೇಲೆ 1 ತಿಂಗಳು ಅನಿಸುತ್ತೆ. ಮಮ್ಮಿ ಒಂದು ನಿಮಿಷ ಬನ್ನಿಲಿ. ಹಾಯ್ ಮಾಡಪ್ಪ ನಮ್ಮ ಮಮ್ಮಿಗೆ. ಹಾಯ್ ಮಾಡು. ನೋಡ್ತಾವನೆ ಎಲ್ಗೋ ಹೊತ್ಕೊ ಬಂದ್ಬಿಟ್ಟವಳೆ ನನ್ನ ಅಂತ. ಸುತ್ತಮುತ್ತ ಅವ್ರ ಮಮ್ಮಿ ಎಲ್ಲೂ ಕಾಣ್ತಾ ಇಲ್ಲ. ತಿಂಡಿ ಕೊಟ್ಟ ನಿನಗೆ? ಏನು ತಿನ್ಸಿಸ್ಕೊಡಲ್ಲ ಅವನಿಗೆ. ತಿಂಡಿ ಕುರ್ಕುರೆ ಅವು ಇವು ಚಾಕ್ಲೇಟು ಏನು ತಿನ್ಸಿಸಲ್ಲ. ಅವ್ರ ಮಮ್ಮಿ ಬೈತಾಳೆ. ಏನೋ ನೋಡ್ತಾವನು. ಏನು ನೋಡ್ತಾವನು ಗೊತ್ತವನು? ನೋಡಿ ಗೈಸ್, ಇಲ್ಲಿ ಹೂರ್ಣ ಕನಕ ಮತ್ತು ಹೂರ್ಣ ಎರಡೂ ಇದೆ. ಬುಗ್ ನೋಡ್ತಾವನಿ ಎರಡೂ. ಸಿಂಗ ಬಾರಲೇ ಬುಟ್ರೆ ತಿನ್ಕೊಬಿಡ್ತಾನೆ. ಆಯ್ತು, ಎತ್ಕ ತಿನ್ಬಾ. ಥ್ಯಾಂಕ್ಸ್ ಕೊಡಪ್ಪ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್. ಹಾಯ್. ಐಫೈ ಹೊಡಿ. ಐಫೈ. ಅಮ್ಮ ಕನಕ ಸುಮಾರಾಗಿ ಆಗೈತೆ, ಅಷ್ಟು ಸೂಪರಾಗಿ ಆಗ್ತಿಲ್ಲ. ಹೆದರ್ಕೋತಾವನೆ. ರಾಣಿ ಬಂದು ಅಂದ್ಬಿಟ್ಟು ಇವ್ನು ಹೆದರ್ಕೋತಾವನೆ, ಹೊಡಿತಾವನು ನನಗೆ. ಎತ್ಕೊ ಹೋಗು ನಮ್ಮ ಮಮ್ಮಿ ತಕ್ಕೆ ಅಂತ. ಹೌದಾ? ಎಷ್ಟು ನೋಡಿ, ನಮ್ಮ ಅಮ್ಮ ಒಬ್ಬಿಟ್ಟು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರು ಕಾಳು ಒಬ್ಬಿಟ್ಟು ಮಾಡ್ತಿದ್ರು. ಈ ಕಾಯಿ ಒಬ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡಿರೋದು. ಇಲ್ಲಿ ಮಾಡೋರೆ ಎಲ್ಲ ಕಿತ್ತೋಗದೆ ನೋಡಿ ಗೈಸ್. ಅದಕ್ಕೆ ಇನ್ನೊಂದ್ಸತಿ ಆಲ್ಟ್ರೇಷನ್ ಮಾಡ್ತಾವ್ರೆ ನೋಡಿ. ಅದು ಚೆನ್ನಾಗೈತದ ಕಣ್ಮಗ. ಆರೋಗ್ಯ ಚೆನ್ನಾಗದ. ಒಂದು ಕಾಯಿ ಒಬ್ಬಿಟ್ಟು ಎಷ್ಟೆಲ್ಲ ಕೆಲಸ ಕೊಡ್ತೈತೆ ಅಂದ್ರೆ ಇವತ್ತು ನಮ್ಮ ಮನೇಲಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದು. ನಮ್ಮ ಮಮ್ಮಿಗೂ ಮಾಡೋಕ್ಕೆ ಬಂದಿಲ್ಲ. ಕಾಯಿನೆಲ್ಲ ರುಬ್ಬೋದ್ನಲ್ಲ, ಚೆನ್ನಾಗಿ ಆಗಲಿಲ್ಲ ಅದು. ಅದಕ್ಕೆ ನಮ್ಮ ಅತ್ತೆ ತಾವು ಮಾಡ್ಸೋಣ ಅಂತ ಬಂದಿದ್ದೀನಿ. ನೋಡಿ ಕನಕನೂ ಸರಿಯಾಗಿ ಆಗಲಿಲ್ಲ, ಅಲ್ಲೆಲ್ಲ ಕಿತ್ತೋಗಿತ್ತಲ್ಲ. ಅದಕ್ಕೆ ನಮ್ಮ ಅತ್ತೆ ಎಕ್ಸ್ಪರ್ಟ್ ಇದ್ರಲ್ಲೆಲ್ಲ. ನಮ್ಮ ಮಮ್ಮಿ ಕಾಳು ಒಬ್ಬಿಟ್ಟು ಮಾಡ್ತಿದ್ರು, ಕಾಯಿ ಒಬ್ಬಿಟ್ಟು ಯಾವತ್ತೂ ಮಾಡಿಲ್ಲ ಅಂತಂದರು. ಫಸ್ಟ್ ಟೈಮ್ ಮಾಡ್ಸೋಣ ಅಂದ್ಬಿಟ್ಟು ದಿಕ್ಕ ಬಂದೆ. ನೋಡಿದ್ರೆ ಈ ಥರ ಆಗೋಯ್ತು ಇವತ್ತು. ಸೊ ಇಲ್ಲಿ ಅಡುಗೆ ಮಾಡ್ತಾವಳೆ. ಅಡುಗೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳೋಳೆ. ಅಷ್ಟರಲ್ಲಿ ಇದನ್ನೆಲ್ಲ ಮಿದ್ದಕ್ಕೆ ಹೇಳೋಳೆ. ಮಿತ್ತಾ ಇದ್ದೀನಿ ನೋಡಿ. ಅದಕ್ಕೆ ಹೇಳೋದು, ಮಾಡೋವನ್ನ ಮಾಡಬೇಕು, ಬರ್ದಿರೋವನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅಂತ ಇಷ್ಟು ಹೇಳೋದು ಗೈಸ್. ತುಂಬ ಕೋಪ ಬರ್ತಿದೆ ಗೈಸ್. ಅಲ್ಲಿ ಮ್ಯಾಲೆ ಕುತ್ಕೊಂಡಿದ್ದೆ ನೋಡಿ, ಎಲ್ಲ ಪುಡಿ ಆಗೋಗೈತೆ. ಇದನ್ನು ಕನಕದೊಳಗಡೆ ಹಾಕಿದ್ರೆ ಅದು ಕಿತ್ತೈತೈತೆ ಕನಕ. ಅದಕ್ಕೆ ನಮ್ಮ ಮತ್ತೆ ಆಲ್ಟ್ರೇಷನ್ ಮಾಡ್ತೀನಿ ಅಂತ ಬಾಂಡ್ಲಿ ಮಾಡ್ಕೋರೆ. ಏನು ಆಲ್ಟ್ರೇಷನ್ ಮಾಡ್ತಾರೆ ನೋಡೋಣ. ಇವತ್ತಿನ ಈ ಪರಿಸ್ಥಿತಿ ನೋಡಿ ನನ್ನ ಫ್ರೆಂಡ್ ಏನಾದರೂ ಬಂದಿದ್ರೆ ಏನು ಅನ್ಕೋತಿದ್ಲೋ ಗೊತ್ತಿಲ್ಲ, ನಕ್ಬಿಡ್ತಿದ್ಲು ಅನಿಸುತ್ತೆ. ಬಟ್ 2 ಗಂಟೆ ಆಗೈತೆ ಆಲೆ, ಬರೋ ಡೌಟು. ಬಟ್ಟೆ ಹಿಡ್ಕೊ.
ನೋಡಿ ಇಷ್ಟಾಗಿದೆ, ಇಷ್ಟು ಮಾಡಿಕೊಟ್ಟಿದ್ದಾರೆ ನಮ್ಮ ಅತ್ತೆ. ನೋಡೋಣ ಆರಿದ್ಮೇಲೆ ಚೆನ್ನಾಗೈತದೆ ಅಂದವ್ರೆ. ನಾನು ಸೇಮ್ ಹಿಂಗೆ ಮಾಡಿದ್ದೆ, ಆರಿದ್ಮೇಲೆ ಉರುಡಿ ಆಗೋಯ್ತು. ಒಂದು ಕಾಯಿ ಒಬ್ಬಿಟ್ಟು ಎಷ್ಟೆಲ್ಲ ಕೆಲಸ ಹಿಡಿತೈತಿ ಗೊತ್ತು ನಮಗೆ. ಆಗಿದೆ ಇಲ್ಲಿ, ಕನಕನೂ ಚೆನ್ನಾಗಾಗಿದೆ. ಸೊ ನಮ್ಮತ್ತೆ ಆಲ್ಟ್ರೇಷನ್ ಮಾಡೋರೆ. ನೋಡೋಣ ಫಸ್ಟ್ ಒಬ್ಬಿಟ್ಟು ಹೆಂಗೆ ಬರ್ತದೆ ಅಂತ. ನಮ್ಮ ಮಮ್ಮಿ ಹಿಂಗೆ ಮಾಡ್ತು ಕಣತೆ, ಎಲ್ಲ ಅಂಡೆಗಡಿಯಿಂದ ಕಲ್ಸ್ಕತ್ತು. ಹಂಗೆ ಉಂಡೆನೇ ಕಟ್ಟೋಕ್ಕಾಗಲಿಲ್ಲ, ದಬಾಕಿದ್ರೆ ಕಿತ್ತೋಗಿತ್ತು. ನೋಡಿ ಫೈನಲಿ ಒಬ್ಬಿಟ್ಟಿಗೆ ಒಂದು ಮುಕ್ತಿ ಸಿಕ್ತು. ಈ ಕನಕಕ್ಕೆ, ಈ ಹೂರ್ಣಕ್ಕೆ ನನಗೆ ಸಮಾಧಾನ ಆಯಿತು. ಸಕ್ಸಸ್. ಇಷ್ಟನಾ? ಒಬ್ಬಿಟ್ಟಾಯಿತು. ನೋಡಿ ಇಷ್ಟೇ ಒಬ್ಬಿಟ್ಟು. ಅದೇ ಎತ್ತಾಕೊಂಡು ದಬಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಕೊಳ್ಳೋದು. ಗೈಸ್ ಫೈನಲಿ ಒಬ್ಬಿಟ್ಟು ನೋಡಿ ಎರಡು ಸೈಡು ಚೆನ್ನಾಗಿ ಬರ್ತಾ ಇದೆ. ಸೊ ಕಾಯಿ ಒಬ್ಬಿಟ್ಟು ತೆಳಗಿರ್ಬೇಕಾಯಿತು, ಹಸಿ ಮಂದಾಗದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಒಂದಿನ ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಯಾವ್ದಾದ್ರು ಒಂದಿನ ತೆಳ್ಳಿಗೆ ಕಾಯಿ ಒಬ್ಬಿಟ್ಟು ಹೆಂಗಿರ್ತದೋ ಹಂಗೆ ಮಾಡಿ ನಿಮ್ಮ ಮುಂದೆ ರೆಸಿಪಿನ ತೋರಿಸ್ತೀನಿ. ಇವತ್ತು ಇದಿಷ್ಟು ಹೂರ್ಣ ಎರಡು ಸಾಕು, ಇದು ಖಾಲಿ ಆಯಿತು. ಇವತ್ತಿನ ಈ ಪರಿಸ್ಥಿತಿ ನೋಡಿ ನನಗನ್ಸಿದ್ದು ಈ ಒಬ್ಬಿಟ್ಟು ಸಾಕು, ಇದ್ರ ಕೆಲಸನೂ ಸಾಕು ಅಂತ. 12 ಗಂಟೆ ನಾನು ಸ್ಟಾರ್ಟ್ ಮಾಡಿದಾಗ ಲಾಗು, ಇವಾಗ ಆಲೇ 3 ಗಂಟೆ, 3 ಅವರು. ಸಾಕು ಗೈಸ್, ಸಾಕು ಟೋಟಲಿ ಖಾಲಿ. ಸೊ ಒಂದು ಒಬ್ಬಿಟ್ಟಿನ ಕತೆ ಹೀಗಿದೆ ಇವತ್ತಿನ ಕತೆ. ಅದರಲ್ಲೂ ಕಾಯಿ ಒಬ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಮ್ಮ ಅತ್ತೆ ಇದಕ್ಕೆ ಏನದು ಫುಲ್ ಸ್ಟಾಪ್ ಇಟ್ಟರು. ನೋಡಿ ಒಬ್ಬಿಟ್ಟೆಲ್ಲನೂ ಬಾಕ್ಸ್ ಒಳಗೆ ಹಾಕ್ಕೊಂಡಿದ್ದೀವಿ. ಸೊ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ನೋಡಿ ಈ ಕಡೆಗೆ. ಥ್ಯಾಂಕ್ ಯು.